ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಈ ಸಾರಿ FLN ಜುಲೈನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ನೋಡ್ಕೊಂಬರೋಣ. ಜುಲೈ 2ನೇ ಕೆಲಸದ ದಿನ ಶಾಲಾ ಹಂತದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 100% FLN ಸಾಧಿಸದ ಮಕ್ಕಳನ್ನು ಶಾಲೆಯ ಎಲ್ಲ ಶಿಕ್ಷಕರಿಗೆ ಮೆಂಟರಿಂಗ್ ಮಾಡಲು ಸಿದ್ಧಪಡಿಸುವುದು. ಏನಪ್ಪ ಮೆಂಟರಿಂಗ್ ಅಂದರೆ, ವಿದ್ಯಾರ್ಥಿಗಳನ್ನು ಪರ್ಸ್ನಲ್ ಆಗಿ ಕುಂದಿರಿಸ್ಕೊಂಡು, ಯಾಕಪ್ಪ ನೀನು ಓದಲಿಲ್ಲ, ಯಾಕೆ ಬರೀಲಿಲ್ಲ, ಏನು ಸಮಸ್ಯೆ ಆಗಿದೆ, ನಿನ್ನ ಸಮಸ್ಯೆಗಳೇನು, ಏನಕ್ಕೋಸ್ಕರ ನಿನಗೆ ಈ ಅಕ್ಷರ ಕಲೀಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ನಿನ್ನ ವೈಯಕ್ತಿಕವಾದಂಥ ಸಮಸ್ಯೆಗಳೇನಾದ್ರು ಇದೆಯಾ, ಪೇರೆಂಟಿಂದ ಅಥವಾ ವಿದ್ಯಾರ್ಥಿಗಳಿಂದ ಅಥವಾ ಫ್ರೆಂಡ್ಸಿಂದ ನಿನಗೇನಾದ್ರು ತೊಂದರೆಗಳಾಗ್ತಾ ಇದೆಯಾ, ಅಥವಾ ಕಲಿಕಾ ಉಪಕರಣಗಳು ನಿನ್ನಲ್ಲಿ ಇಲ್ವಾ, ಏಕಾಗ್ರತೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಿನಗೆ ಅಕ್ಷರನೇ ಜ್ಞಾನ ಬರಲಿಲ್ವಾ, ಯಾಕೆ ಹಂಗಾಯಿತು, ಏನಾಯಿತು ಅಂಥೇಳಿ ಅವನನ್ನೇ ಹತ್ರ ಕುಂದಿರಿಸ್ಕೊಂಡು ಅವನನ್ನು ಮನವೊಲಿಸ್ತಕ್ಕಂಥ ಒಂದು ಕ್ರಿಯೆಯೇ ಮೆಂಟರಿಂಗ್. ಓಕೆ, ಯಾರನ್ನ FLN ಸಾಧಿಸದೇ ಇರತಕ್ಕಂಥ ಮಕ್ಕಳನ್ನು ಶಾಲೆಯ ಎಲ್ಲ ಶಿಕ್ಷಕರಿಗೆ ಒಂದು 30% ಮಾಡಿಲ್ಲ ಸಾಧನೆ ಅಂದರೆ ಒಂದೊಂದು ಶಿಕ್ಷಕರ ವಾರ ಒಂದು 10 ಹುಡುಗರಿಗೆ ಅವ್ರಿಗೆ ಮೆಂಟರಿಂಗ್ ಮಾಡುವಂಥದ್ದು. ಒಬ್ಬೊಬ್ಬರಿಗೆ ಮಿನಿಮಮ್ ಏನಂದರೆ ಒಂದು 10 ನಿಮಿಷ, ಕಾಲು ಗಂಟೆ ಹೀಗೆ ಅವ್ರ ಸಮಯ ತಗೊಂಡು ಪ್ರತಿಯೊಬ್ಬ ಮಕ್ಕಳ ವೈಯಕ್ತಿಕ ಸಮಸ್ಯೆಗಳನ್ನು ನೀವುಗಳು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಸಾಧನ ನಾವು ಮೆಂಟರಿಂಗ್ ಅಂತ ಕರಿತೀವಿ. ಆಮೇಲೆ ಏನು ಮಾಡಬೇಕು, ಆ ಮೆಂಟರಿಂಗ್ ಮಾಡಿದ ಮೇಲೆ ಪೋಷಕರ ಸಭೆ ನಡೆಸಿ 100% FLN ಸಾಧಿಸದ ಮಕ್ಕಳ ಪೋಷಕರೊಂದಿಗೆ ಸಮಾಲೋಚನೆ ಮಾಡಬೇಕು. ಮನೆಯಲ್ಲಿ ಕಲಿಕಾ ವಾತಾವರಣ ರೂಪಿಸುವ ಬೆಂಬಲಾತ್ಮಕ ಕಾರ್ಯತಂತ್ರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಮನೆಯಲ್ಲಿ ತೊಂದರೆ ಇದ್ದರೆ, ಕಲಿಕೆಗೆ ಸಮಸ್ಯೆ ಆಗ್ತಿದ್ರೆ ಪೇರೆಂಟ್ಸನ್ನ ಕರೆಸಿ ಒಂದು ಪೋಷಕರ ಸಭೆಯನ್ನು ಮಾಡಿ ಅವನನ್ನು ಒಂದು ಉತ್ತಮ ಕಲಿಕೆಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಅವನನ್ನು ಸಿದ್ಧಗೊಳಿಸಲಿಕ್ಕೆ ಪೇರೆಂಟ್ಸ್ನ ಮನವೊಲಿಸಬೇಕು. ಪೋಷಕರೊಂದಿಗೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಾದ ಅಳತೆಗಳು, ಎಣಿಕೆ, ಕಾಲ, ಹಣ, ವಿನ್ಯಾಸ ಮತ್ತು ಆಕೃತಿಗಳ ಕುರಿತಾದ ಸರಳ ಲೆಕ್ಕಾಚಾರದ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು, ಅಥವಾ ಮೌಖಿಕವಾಗಿ ಗಣಿತ ಅಥವಾ ವಿನೋದ ಗಣಿತ, ಇತರ ಸಂಖ್ಯಾ ಸಾಮರ್ಥ್ಯಗಳ ಚಟುವಟಿಕೆಗಳನ್ನು ನಡೆಸುವುದು. ಮಕ್ಕಳಲ್ಲಿ ಆ ಒಂದು ಕಲಿಕೆಯನ್ನು ಉತ್ತೇಜಿಸಲಿಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ಇಲ್ಲಿ ಆಯೋಜನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇದಾದಮೇಲೆ ಏನು ಮಾಡಬೇಕು, FA1ನಲ್ಲಿ ಕ್ರೋಢೀಕರಣ ಮಾಡಿ 100% FLN ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು ಶಾಲಾ ಹಂತದಲ್ಲಿ ಹೆಚ್ಚುವರಿಯಾಗಿ ವಿಶೇಷ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಿಸಬೇಕು. ಸೊ ಇದು ಏನಂದರೆ ಜುಲೈ ತಿಂಗಳ FLN ಚಟುವಟಿಕೆಗಳ ಒಂದು ಕಾರ್ಯಸೂಚಿ ಆಗ್ಬೋದ್ರಾ? ಥ್ಯಾಂಕ್ ಯು.